ಅದರಲ್ಲಿ ಕೂಡ ಕೆಸೆಟ್ 2021 ಪರೀಕ್ಷೆಯನ್ನ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ದಿನ ಅಂದ್ರೆ ನವೆಂಬರ್ 2ಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯದವರು ಅದರ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆ ಏನು ಒಂದು ನಡೆದಿತ್ತಲ್ಲ 25 ಜುಲೈ 2021ಕ್ಕೆ ಇದರ ಒಂದು ಎಲ್ಲಾ ವಿಷಯಗಳ 41 ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಈ ವಿಡಿಯೋ ಇದೆ ಕಟಪ್ ಅಲ್ಲಿ. ಹೋಪ್ ಇದಕ್ಕಿಂತ ಮೊದಲಿಗೆ ನಾವು ಪ್ರಿಡಿಕ್ಷನ್ ಅನ್ನ ಸಹಿತ ಮಾಡಿದ್ದೀವಿ, ಯಾಕಂದ್ರೆ ಒಂದು ಊಹೆಯನ್ನ ಸಹಿತ ಮಾಡಿದ್ದೀವಿ ಎಷ್ಟು ಕಟಪ್ ಅನ್ನ ಬಂದು ನಿಲ್ಬಹುದು ಅಂತ. ತಾವೆಲ್ಲರೂ ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀವಿ ವಿಡಿಯೋವನ್ನ, ಯಾಕಂದ್ರೆ ಬಹಳ ನಿಯರ್ ಆಗಿರ್ತಕ್ಕಂಥನೇ ನಾವು ಪ್ರಿಡಿಕ್ಷನ್ಸ್ ಗಳನ್ನ ಕೊಟ್ಟಿದ್ದೀವಿ. ಇದು ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಕಟಪ್ ಇದೆ, ಕನ್ನಡಕ್ಕೆ ಸಂಬಂಧ ಇದೆ, ಎಕನಾಮಿಕ್ಸ್ಗೆ ಇದೆ, ಆಮೇಲೆ ಇಂಗ್ಲಿಷ್ಗೆ ಇದೆ, ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್, ಆಮೇಲೆ ಹಿಸ್ಟರಿ ಸಬ್ಜೆಕ್ಟ್, ಸೋಷಿಯಾಲಜಿ ಇದೆ ನೋಡಿ, ಆಮೇಲೆ ಜಿಯೋಗ್ರಫಿ, ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೆ, ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದೆ, ಆಮೇಲೆ ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಷಯದ ಒಂದು ಕಟಪ್ ಇರೋದು, ಎಜುಕೇಷನ್ನ ಒಂದು ಕಟಪ್ ಇರೋದು, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ವಿಷಯದ ಒಂದು ಕಟಪ್ ಇದೆ, ಆಮೇಲೆ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ವಿಷಯದ ಒಂದು ಕಟಪ್ ಇದೆ, ಸೈಕಾಲಜಿ ಕಟಪ್ ಇದೆ, ಮುಂದೆ ಸೋಷಿಯಲ್ ವರ್ಕ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಟಪ್ ಇದೆ, ಕ್ರಿಮಿನಾಲಜಿಗೆ ಸಂಬಂಧಪಟ್ಟಂತೆ, ಲಾ ವಿಷಯಕ್ಕೆ ಒಂದು ಸಂಬಂಧಪಟ್ಟಂತೆ ಇರತಕ್ಕಂಥದ್ದು, ಸಂಸ್ಕೃತದಲ್ಲಿ, ಆಮೇಲೆ ಫಿಸಿಕಲ್ ಎಜುಕೇಷನ್ದಲ್ಲಿ ಇದೆ, ಫೋಕ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ, ಉರ್ದು ಸಂಬಂಧಪಟ್ಟಂತೆ, ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ ಇರ್ತಕ್ಕಂಥದ್ದು, ಆಮೇಲೆ ಫಿಸಿಕಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್, ಲೈಫ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್. ಓಕೆ, ವಿಡಿಯೋವನ್ನು ಪಾಸ್ ಮಾಡಿ ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕಟಪನ್ನು ತಗೊಳ್ಳಿ ವೀಕ್ಷಿಸ ಮಾಡ್ಬೋದು. ಇಲ್ಲಿ ಆರ್ಚಿಯಾಲಜಿ ಇದೆ, ಆಮೇಲೆ ಆಂಥ್ರೋಪಾಲಜಿ ಇದೆ, ಮರಾಠಿ ಇದೆ, ಫಿಲಾಸಫಿ, ವುಮನ್ ಸ್ಟಡೀಸ್ ಇರೋದು, ಲಿಂಗ್ವಿಸ್ಟಿಕ್ಸ್, ಆಮೇಲೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಇದೆ, ಮ್ಯೂಸಿಕ್ ಇದೆ, ವಿಜುವಲ್ ಆರ್ಟ್ಸ್. ಇಷ್ಟು ಒಟ್ಟು 41 ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾನಿಲಯದವರು ಇವತ್ತು ಏನು ಮಾಡಿದಾರಪ್ಪ ಅಂತಂದರೆ ಕಟಪ್ ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ. ಈ ಸರ್ನು ಕೂಡ ಭಾಳಷ್ಟು ಕಡಿಮೆ ಆಗಿರ್ತಕ್ಕಂಥ ರಿಸಲ್ಟ್ ಬಂದಿರತಕ್ಕಂಥದ್ದು 6.78 ಸಮಥಿಂಗಲ್ಲಿ ರಿಸಲ್ಟ್ ಬಂದಿದೆ. ಇದರ ಅರ್ಥ ಏನು ಅನ್ಸುತ್ತೆ ಅಂತಂದರೆ ಪ್ರಶ್ನೆ ಪತ್ರಿಕೆ ಒಂದು ಡಿಫರೆಂಟ್ ಲೆವೆಲ್ಲು ಕೂಡ ಕ್ವಶನ್ ಪೇಪರ್ ಒಂದು ಡಿಫಿಕಲ್ಟಿ ಇತ್ತು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಒಟ್ಟಾರೆ 4700 ಚಿಲ್ಲರೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಸಾರಿ ಕೆಸೆಟನ್ನು ಕ್ವಾಲಿಫೈನ ಮಾಡಿದ್ದಾರೆ. ಕೆಸೆಟನ್ನು ಕ್ವಾಲಿಫೈ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಜನ ಸ್ಟಡಿ ವಿತ್ ಪರಶುರಾಮ್ ಕಡೆಯಿಂದ ಬೆಸ್ಟ್ ವಿಶಸ್ಗಳನ್ನು ಹೇಳ್ತೀವಿ. ಮತ್ತೆ ಇದ್ರಿಗೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀವಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ.